Because I'm from Hyderabad. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದ. ಇದು ತೀರಾ ವರ್ಲ್ಡ್ ಗಾದೆ. ಆದ್ರೆ ಈ ರಶ್ಮಿಕಾ ಮಂದಣ್ಣ ಅವರಂತ ನಟಿಯರು ಈ ಮಾತನ್ನ ಇವತ್ತಿಗೂ ಜೀವಂತವಾಗಿಟ್ಟಿದ್ದಾರೆ. ಇದಕ್ಕೆ ರಶ್ಮಿಕಾ ಮಂದಣ್ಣ ಮಾತನಾಡಿದ ಮಾತೆ ಸಾಕ್ಷಿ. ಎಲ್ರಿಗೂ ಗೊತ್ತಿರುವಂತೆ ರಶ್ಮಿಕಾ ಮಂದಣ್ಣ ಅವರ ವೃತ್ತಿ ಜೀವನಕ್ಕೆ ಮೊದಲು ಅಡಿಪಾಯ ಹಾಕಿದ್ದೆ ಕನ್ನಡ ಚಿತ್ರರಂಗ. ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಪಡೆದು ರಾತ್ರೋರಾತ್ರಿ ಸ್ಟಾರ್ ಆದ ನಟಿ ರಶ್ಮಿಕಾ ಮಂದಣ್ಣ. ಅಭಿನಯಿಸಿದ ಚೊಚ್ಚಲ ಸಿನಿಮಾವನ್ನೇ ಟ್ರಂಪ್ ಕಾರ್ಡ್ ಆಗಿ ಇಟ್ಕೊಂಡು ತೆಲುಗು ಚಿತ್ರರಂಗವನ್ನ ಪ್ರವೇಶಿಸಿದ ರಶ್ಮಿಕಾ ಬೆಳವಣಿಗೆಯ ದಿನಗಳಲ್ಲೇ ಬಹು ಬೇಡಿಕೆಯ ನಟಿಯಾಗಿ ಬೆಳೆದಿದ್ದು ಕನ್ನಡಿಗರಿಗೆ ಹೆಮ್ಮೆ. ಆದರೆ ರಶ್ಮಿಕಾಗೆ ಅದ್ಯಾವಾಗ ಪರಭಾಷೆಗಳಿಂದ ಅವಕಾಶಗಳು ದುಬಾರಿ ಆಗ್ತಾ ಹೋಯ್ತು. ಪಾಪ ರಶ್ಮಿಕಾ ಅಡ್ಡದಾರಿಯ ಮೇಲೆ ಅಡ್ಡದಾರಿಯನ್ನ ಹಿಡಿಯೋಕೆ ಶುರು ಮಾಡಿದ್ರು. ಆರಂಭದಲ್ಲಿ ಯಶ್ ಅವರನ್ನ ಅಲ್ಲಗಳೆದು ಮಾತನಾಡಿದ ರಶ್ಮಿಕಾ ತೆಲುಗಿನಲ್ಲಿ ಅವಕಾಶ ದೊರೀತಾ ಇದ್ದಂತೆ ಎಂಗೇಜ್ ಆದ ರಕ್ಷಿತ್ ಶೆಟ್ಟಿ ಅವರನ್ನ ಎಡಗಾಲಲ್ಲಿ ಒದ್ದು ವಿಜಯ್ ದೇವರಕೊಂಡ ಟೀಮ್ ಸೇರ್ಕೊಂಡು ಬಿಟ್ರು. ಕನ್ನಡದಲ್ಲಿ ಕಿರಿಕ್ ಪಾರ್ಟಿ ಯಾವಾಗ ಹಿಟ್ ಆಯ್ತೋ ಆಗಲೇ ರಶ್ಮಿಕಾ ಮಂದಣ್ಣ ಬದುಕೆ ಬದಲಾಯಿತು. ಬೇರೆ ಭಾಷೆಗಳಿಗಿಂತ ಮುಂಚೆ ಕನ್ನಡದಲ್ಲೇ ದೊಡ್ಡ ದೊಡ್ಡ ಅವಕಾಶಗಳು ಹುಡುಕಿಕೊಂಡು ಬಂದ್ವು. ಗಣೇಶ್ ಜೊತೆ ಚಮಕ್, ದರ್ಶನ್ ಜೊತೆ ಯಜಮಾನ, ಪುನೀತ್ ರಾಜ್ಕುಮಾರ್ ಜೊತೆ ಅಂಜನಿ ಪುತ್ರ, ಧ್ರುವ ಸರ್ಜಾ ಜೊತೆ ಪೊಗರು, ಹೀಗೆ ಕನ್ನಡದಲ್ಲೇ ರಶ್ಮಿಕಾಗೆ ಒಳ್ಳೆ ಅವಕಾಶಗಳು ಸಿಕ್ಕಿವೆ. ಈ ಮಧ್ಯೆ ಇವರಿಗೆ ನಟ ರಕ್ಷಿತ್ ಶೆಟ್ಟಿ ಜೊತೆ ಮದುವೆ ನಿಶ್ಚಿತಾರ್ಥ ಕೂಡ ಆಗಿತ್ತು. ಆದ್ರೆ ಅದು ಕೆಲವೇ ದಿನಗಳಲ್ಲಿ ಮುರಿದು ಬಿಗಿತ್ತು. ಎಂಗೇಜ್ಮೆಂಟ್ ಮುರಿದು ಬೀಳ್ತಾ ಇದ್ದಂತೆ ರಶ್ಮಿಕಾ ಮಂದಣ್ಣ ತೆಲುಗಿಗೆ ಎಂಟ್ರಿ ಕೊಟ್ರು. ಅಲ್ಲಿಂದ ಸ್ಟಾರ್ ನಟ ವಿಜಯ್ ದೇವರಕೊಂಡ ಜೊತೆಗೆ ನಟಿಸಿ ದೊಡ್ಡ ಸೆಲೆಬ್ರಿಟಿ ಆದ್ರು. ಅದಾದ್ಮೇಲೆ ಬಾಲಿವುಡ್ನ ರಣಬೀರ್ ಕಪೂರ್ ಜೊತೆಗೂ ಅನಿಮಲ್ ಸಿನಿಮಾದಲ್ಲಿ ನಟಿಸಿ ಬಾಲಿವುಡ್ ಸ್ಟಾರ್ ಎನಿಸಿಕೊಂಡಿದ್ರು. ಅನಿಮಲ್ ಸಿನಿಮಾದಲ್ಲಿ ಹಸಿ ಬಿಸಿ ದೃಶ್ಯದಲ್ಲಿ ರಶ್ಮಿಕಾ ಕಾಣಿಸ್ಕೊಂಡಿದ್ರು. ಇಷ್ಟೆಲ್ಲ ಬೆಳೆದಿದ್ದು ರಶ್ಮಿಕಾ ಕನ್ನಡದಿಂದ, ಕನ್ನಡ ಚಿತ್ರರಂಗದಿಂದ. ಆದ್ರೆ ಈಗ ರಶ್ಮಿಕಾ ಉಂಡ ಮನೆಗೆ ದ್ರೋಹ ಬಗೆದಿದ್ದಾರೆ. ರಶ್ಮಿಕಾ ಈ ಮೊದಲೇ ಕನ್ನಡದ ಬಗ್ಗೆ ಸಾಕಷ್ಟು ಬಾರಿ ತಾತ್ಸರದ ಮಾತುಗಳನ್ನಾಡಿದ್ರು. ಒಂದ್ಸಲ ಕನ್ನಡ ಬರಲ್ಲ ಅಂತ ಹೇಳಿದ್ದು ಉಂಟು. ಆದ್ರೆ ಈಗ ಮತ್ತೆ ಅವರು ಆಡಿದ ಮಾತು ಕನ್ನಡಿಗರ ಸಿಟ್ಟನ್ನ ನೆತ್ತಿಗೇರಿಸಿದೆ. ರಶ್ಮಿಕಾ ಮಂದಣ್ಣ ಕೊಡಗಿನವರು. ಇವರು ಅಭಿನಯಿಸಿದ ಮೊದಲ ಚಿತ್ರ ಕನ್ನಡದ್ದು ಎಂಬ ವಿಚಾರ ಜಗತ್ತಿಗೆ ಗೊತ್ತು. ಆದ್ರೆ ರಶ್ಮಿಕಾ ಮಾತ್ರ ಈ ವಿಚಾರವನ್ನ ಒಪ್ಪೋಕೆ ಸುತಾರಾಮ್ ತಯಾರಿಲ್ಲ. ತಾಯಿ ಭಾಷೆ, ತಾಯಿ ನೆಲವನ್ನ ಮರೆತು ನೆರೆ ರಾಜ್ಯವೇ ನನಗೆ ಎಲ್ಲ ಅನ್ನೋ ಮಟ್ಟಕ್ಕೆ ಇಳಿದಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಈಗ ನಾನು ಹೈದರಾಬಾದ್ನವಳು ಅಂತ ತುಂಬಾ ಹೆಮ್ಮೆಯಿಂದ ಹೇಳಿದ್ದಾರೆ. ರಶ್ಮಿಕಾ ಮಂದಣ್ಣ ಅಭಿನಯದ ಚಾವಾ ಎಂಬ ಹೆಸರಿನ ಹಿಂದಿ ಚಿತ್ರವೊಂದು ರಿಲೀಸ್ ಆಗಿದೆ. ಈ ಹಿನ್ನೆಲೆ ಕಾಲು ಮುರಿದಿದ್ರು ಕೂಡ ವೀಲ್ ಚೇರ್ನಲ್ಲೇ ಕುಳಿತು ಚಿತ್ರದ ಪ್ರಚಾರ ಮಾಡ್ತಾ ಇದ್ದ ರಶ್ಮಿಕಾ ಚಿತ್ರದ ಪ್ರಚಾರ ಮಾಡೋ ಸಮಯದಲ್ಲಿ ನಾನು ಹೈದರಾಬಾದ್ನವಳು, ನಾನು ಅಲ್ಲಿಂದ ಒಂಟಿಯಾಗಿ ಬಂದಿದ್ದೇನೆ, ಆದ್ರೆ ಈಗ ನಾನು ನಿಮ್ಮ ಕುಟುಂಬದ ಭಾಗ ಆಗಿದ್ದೇನೆ ಅಂತ ಹೇಳಿದ್ದಾರೆ. Because I'm from Hyderabad, I have come alone and today I hope I am a part of all of your family. Because I'm from Hyderabad, I have come alone and today I hope I am a part of all of your family. ರಶ್ಮಿಕಾ ಅವರ ಈ ಮಾತು ಈಗ ಅನೇಕ ಕನ್ನಡಿಗರನ್ನ ಕೆರಳಿಸಿದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ರೊಚ್ಚಿಗೆದ್ದಿರೋ ಕನ್ನಡಿಗರು, ನೀವ್ಯಾವಾಗ ಹೈದರಾಬಾದಿನವರಾದ್ರೆ ನಿಮ್ಮ ಜನ್ಮ ಪ್ರಮಾಣ ಪತ್ರವನ್ನ ಬದಲಾಯಿಸಿಕೊಂಡಿದ್ದೀರಾ ಹೇಗೆ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ. ಮದುವೆ ಆಗೋ ಮುಂಚೆ ರಶ್ಮಿಕಾಗೆ ಹೈದರಾಬಾದ್ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ ಅಂತಿದ್ದಾರೆ. ಪ್ರೀತಿಗಾಗಿ ಊರನ್ನೇ ಮರೆತ ರಶ್ಮಿಕಾ ನಿಮ್ಮನ್ನ ದ್ವೇಷಿಸೋಕೆ ನಿತ್ಯ ಹೊಸ ಕಾರಣವನ್ನ ನಮ್ಗೆ ಕೊಡುವುದಕ್ಕೆ ನಿಮ್ಗೆ ಧನ್ಯವಾದ ಎಂದೆಲ್ಲ ಕಮೆಂಟ್ ಮಾಡಿದ್ದಾರೆ. ರಶ್ಮಿಕರ ಈ ವರ್ತನೆ ನಿಜಕ್ಕೂ ಬೇಸರ ತಂದಿದೆ. ಇಂದು ಕನ್ನಡ ನೆಲದಿಂದ ಹೋಗಿ ಅನೇಕರು ಬೇರೆ ಬೇರೆ ಕಡೆ ಸ್ಟಾರ್ ಆಗಿದ್ದಾರೆ. ರಶ್ಮಿಕಾಗಿಂತ ದೊಡ್ಡದಾಗಿ ಬೆಳೆದಿರೋ ಐಶ್ವರ್ಯ ರೈ, ಶಿಲ್ಪಾ ಶೆಟ್ಟಿ, ದೀಪಿಕಾ ಪಡುಕೋಣೆ ಹಾಗೂ ಇನ್ನೂ ಕೆಲವರು ತಾವೊಬ್ಬ ಹೆಮ್ಮೆಯ ಕನ್ನಡತಿ ಅಂತ ಹೇಳಿಕೊಳ್ತಾರೆ. ಆದ್ರೆ ಈ ರಶ್ಮಿಕಾಗೆ ಏನ್ ಬಂದಿದೆಯೋ ಗೊತ್ತಿಲ್ಲ. ತಾವೊಬ್ಬ ಕನ್ನಡಿಗರು ಅಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಿದ್ದಾರೆ. ಕನ್ನಡ ನೆಲದಿಂದಲೇ ಬೆಳೆದು ಇಲ್ಲಿಗೆ ದ್ರೋಹ ಮಾಡ್ತಿರೋ ಇವರ ನಡೆ ನಿಜಕ್ಕೂ ಮೆಚ್ಚುವಂಥದ್ದಲ್ಲ.